ಗೌರಿಬಿದನೂರು ನಗರದ ಹಿರೇಬಿದನೂರು ಸಮೀಪದ ಆರ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ಕೆಎಚ್ಪಿ ಫೌಂಡೇಶನ್ನಿಂದ ಆಯೋಜಿಸಿದ್ದ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಅತ್ಯಧಿಕ ರ್ಯಾಂಕ್ ಪಡೆದ 17 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿ ಮಾತನಾಡಿದ ಶ್ರೀ ಷಡಕ್ಷರ ಮುನಿ ದೇಶಿಕೇಂದ್ರ ಸ್ವಾಮೀಜಿ ವಿದ್ಯಾರ್ಥಿಗಳು ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಸ್ಪಷ್ಟ ಗುರಿಯೊಂದಿಗೆ ವಿದ್ಯಾಭ್ಯಾಸ ಮಾಡಿದರೆ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ. ಮೊಬೈಲ್ ಬಳಕೆಯನ್ನು ಅಗತ್ಯಕ್ಕೆ ಮಾತ್ರ ಸೀಮಿತಗೊಳಿಸಿ ಶಿಕ್ಷಣದತ್ತ ಹೆಚ್ಚಿನ ಗಮನ ಹರಿಸಬೇಕೆಂದು ಕರೆ ನೀಡಿದರು. ಸನ್ಮಾನ್ಯ ಶಾಸಕ ಮಾಡಿಕೊಡ್ತಾರೆ. ನಿಮಗೆ ಪ್ರೀತಿಯನ್ನು ಮಾತಾಡ್ತೀವಿ, ತುಂಬ ಚೆನ್ನಾಗಿ ನಾವು ಬರ್ತಿದ್ದೀರಾ, ಒಳ್ಳೆ ಕೆಲಸ ಸಿಗುತ್ತೆ. ಬಟ್ ನೀವು ಸಮಾಜಕ್ಕೆ ಹುಡುಗಿರಾಗಬೇಕು. ಸೊಸೈಟಿ ಅಂತ ಇದ್ದೀರಾ, ಸಮಾಜದ ಗುಣ ತಿಳಿಸಬೇಕು. ತಂದೆ ತಾಯಿ ಇಷ್ಟು ಹೊತ್ತು ಬೆಳೆಸಿದವರಿಗೆ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಮೊಬೈಲ್ ಇರಬೇಕು, ಬಟ್ ಮೊಬೈಲ್ನ ಒಳ್ಳೆದಕ್ಕೆ ಬಳಸ್ತಾರೆ. ಒಂದು ಕಡೆ ಹೇಳ್ತಾರೆ, ಯಾರು ತಲೆ ತಗ್ಗಿಸಿ ಪುಸ್ತಕದಲ್ಲಿ ಓದುತ್ತಾರೋ ಭವಿಷ್ಯದಲ್ಲಿ ಸಮಾಜದಲ್ಲಿ ತಲೆ ಎತ್ತಿ ಬದುಕುತ್ತಾರೆ. ಯಾರು ಮೊಬೈಲ್ ಗುಂಡಿಗೆ ಬಿದ್ದು ತಲೆ ತಗ್ಗಿಸಿ ಮೊಬೈಲ್ನಲ್ಲೇ ಬಿದ್ದು ಒದ್ದಾಡುತ್ತಾರೋ ಮುಂದೊಮ್ಮೆ ಸಮಾಜದಲ್ಲಿ ಯಾರೂ ಕೂಡ ನಿಮ್ಮನ್ನು ಗಮನಿಸುವುದಿಲ್ಲ, ತಿರಸ್ಕಾರ ಮಾಡ್ತಾರೆ. ನೋಡಿ, ಆಯ್ಕೆ ಪುಸ್ತಕವು ಮೊಬೈಲ್ ಶ್ರೀಕ ಸರ್ವಕಾಲಿಕ ಪುಸ್ತಕ. ಹಾಗಾಗಿ ನೀವು ಪುಸ್ತಕದ ಹುಡುಗರಾಗಬೇಕು, ಪುಸ್ತಕದ ಮಿತ್ರರಾಗಬೇಕು. ಯಾವಾಗ ನಿಮಗೆ ಅಧ್ಯಯನಶೀಲತೆಯಲ್ಲಿ ತುಂಬ ಏಕಾಗ್ರತೆ ಇರ್ತದೆ, ನಿಶ್ಚಲವಾದ ಗುರಿ ಇರ್ತದೆ, ಆಗ ನಿಮ್ಮ ಭವಿಷ್ಯ ಬಂಗಾರವಾಗ್ತದೆ. ತಾಲೂಕಿನ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುತ್ತಿದ್ದಾರೆ. ಅವರ ಹೃದಯ ಶ್ರೀಮಂತಿಕೆ ಹಾಗೂ ವ್ಯಕ್ತಿತ್ವ ಶ್ಲಾಘನೀಯವಾಗಿದೆ ಎಂದು ಸ್ವಾಮೀಜಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ಮಾತನಾಡಿ, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸತತ 6ನೇ ವರ್ಷ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ಅವರನ್ನು ಆರ್ಥಿಕವಾಗಿ ಪ್ರೋತ್ಸಾಹಿಸುವ ಮೂಲಕ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಗತ್ಯವಾದ ಸಹಕಾರ ನೀಡಲಾಗುತ್ತಿದೆ. ಈ ರೀತಿಯ ಪ್ರೋತ್ಸಾಹದಿಂದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದತ್ತ ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡಲು ಸಾಧ್ಯವಾಗುತ್ತಿದೆ. ಇಂತಹ ಪ್ರತಿಭಾ ಪುರಸ್ಕಾರಗಳು ಈಗಾಗಲೇ ವಿದ್ಯಾಭ್ಯಾಸ ಮಾಡುತ್ತಿರುವ ಇತರೆ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿದಾಯಕವಾಗಿದ್ದು ಉತ್ತಮ ಅಂಕಗಳನ್ನು ಗಳಿಸಿ ಸಾಧನೆ ಮಾಡಲು ಉತ್ತೇಜನ ನೀಡುತ್ತವೆ. ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇನ್ನಷ್ಟು ಶ್ರಮ ವಹಿಸಿ ಉತ್ತಮ ಅಂಕಗಳನ್ನು ಗಳಿಸಿ ಉತ್ತಮ ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ತಮ್ಮ ಪೋಷಕರು, ಶಾಲೆ ಹಾಗೂ ಗೌರಿಬಿದನೂರು ತಾಲೂಕಿನ ಹೆಮ್ಮೆಯಾಗಬೇಕೆಂದು ಕರೆ ನೀಡಿದರು. ಬೇರೆ ಮಕ್ಕಳಿಗೆ ಅದು ಕೂಡ ನಮ್ಮ ಕೂಡ ಮಾಡ್ತಾರೆ, ಚೆನ್ನಾಗಿ ಓದೋದ್ರಿಂದ ಬೇರೆ ಮಕ್ಕಳಿಗೂ ಕೂಡ ಒಂದು ಪ್ರೇರಣೆ ಆಗಲಿಲ್ಲ ದೃಷ್ಟಿಯಿಂದ ಮಾಡ್ತಾ ಇದ್ವಿ. ಅದರಿಂದ ವಿದ್ಯೆ ಅನ್ನೋದು ಅದು ಹಳ್ಳಿಗಾಡಿನ ಮಕ್ಕಳಿಗೆ ಒಂದು ಸ್ವಲ್ಪ ಕಷ್ಟಕರವಾದಂಥ ಗುಣಮಟ್ಟದ ಎಜುಕೇಶನ್ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮಗೇನಾದಂಥ ಸಹಾಯವನ್ನು ಮಾಡಿದ್ರೆ ಮಕ್ಕಳು ಒಂದು ಗುಣಮಟ್ಟದ ಎಜುಕೇಶನ್ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಶಾಲಾ ಬಂದ ತಕ್ಷಣ ಎಲ್ಲ ಶಾಲಾ ಕೊಠಡಿಗಳಲ್ಲಿ ಶಿಥಿಲವಾಗಿವೆ. ಆ ಶಿಥಿಲವಾದಂಥ ಶಾಲೆಗಳಲ್ಲಿ ಕಟ್ಟಡ ಕಟ್ಟಿಸೋದು ಮತ್ತು ಬೇಕಾದಂಥ ಮೂಲಭೂತ ಸೌಕರ್ಯ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ನಾನು ಬಾಡ್ದಸಹಳ್ಳಿಯಿಂದ ಬಂದಿದ್ದೀನಿ. ನಾನು ಶ್ರೀ ಭಾರ್ಗವ ರೂರಲ್ ಹೈಸ್ಕೂಲ್ ಬಾಡ್ದಸಹಳ್ಳಿಯಲ್ಲಿ ಓದ್ತಾ ಇದ್ದೀನಿ ಸರ್. ಈ ಥರ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಯಿತು ಸರ್. ಇನ್ನು ಮುಂದೆ ಸೆಕೆಂಡ್ PUಗೆ ಇನ್ನೂ ಒಂದು ಸರ್ತಿ ಮಾಡಿಸ್ಕೋಬೇಕು ಅಂತ ಇಷ್ಟ ಆಗ್ತಾಯಿದೆ ಸರ್. ಇನ್ನು ನಂತರನೇ ಇನ್ನೂ ಜಾಸ್ತಿ ಮಕ್ಕಳಿಗೆ ಮಾಡಬೇಕು ಅಂತ ನನಗೆ ಪುಟ್ಟಸ್ವಾಮಿ ಗೌಡರು ಮಾಡಬೇಕಂತ ಆಸೆ ಆಗ್ತಾಯಿದೆ ಸರ್. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.